ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಸುಗಮವಾಗಿ ನೆರವೇರಿದೆ. ಆದರೆ ಈಗ ಸಂಪುಟದ ಸರ್ಕಸ್ನಲ್ಲಿ ಹೈಕಮಾಂಡ್ ಸಿಕ್ಕಾಕೊಂಡಿದೆ. ನಾಳೆ ಹೈಕಮಾಂಡ್ ಅಂಗಳದಲ್ಲಿ ನೂತನ ಕ್ಯಾಬಿನೆಟ್ನ ಸಚಿವರ ಲಿಸ್ಟ್ ಫೈನಲೈಸ್ ಆಗ್ತಾ ಇದೆ. ದೆಹಲಿಯಲ್ಲಿ ಸಂಪುಟ ರಚನೆಯ ಕಸರತ್ತು ಮುಂದುವರೆದಿರುವಂಥದ್ದು. ನಾಳೆ ಬೆಳಗ್ಗೆ ಹೈಕಮಾಂಡ್ ಸಂಪುಟದಲ್ಲಿ ಲಿಸ್ಟ್ ಫೈನಲ್ ಆಗುತ್ತೆ. ಪ್ರತ್ಯೇಕ ಪಟ್ಟಿಯನ್ನ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಕೈಗೆ ಈ ಪಟ್ಟಿಯನ್ನ ಕೊಟ್ಟು ಫೈನಲೈಸ್ ಮಾಡಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಜೊತೆಗಿನ ಸಭೆಗೂ ಮುನ್ನವೇ ಪ್ರತ್ಯೇಕ ಮೀಟಿಂಗ್ ನಡೆಸಲಾಗಿದೆ. ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಈ ಸಭೆ ನಡೆದಿರುವಂಥದ್ದು. ಈ ಸಭೆಯಲ್ಲಿ ಕೆಪಿಸಿಸಿ ಸ್ಥಾನ, ಡಿಸಿಎಂ ಹುದ್ದೆ, ರಾಜ್ಯಸಭೆ ಆಯ್ಕೆ ಎಲ್ಲದರ ಕುರಿತಾಗಿ ಸುದೀರ್ಘವಾದಂತಹ ಚರ್ಚೆಯನ್ನ ನಾಯಕರು ನಡೆಸಿದ್ದಾರೆ. ಇವತ್ತು ಮಾಜಿ ಸಿಎಂ, ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಅವರ ಕೈಗೆ ಅವರದೇ ಆದಂಥ 2 ಸಪರೇಟ್ ಅಭ್ಯರ್ಥಿಗಳ ಅಂದರೆ ತಮ್ಮ ಬಣದ ಶಾಸಕರ ಲಿಸ್ಟನ್ನು ಕೊಟ್ಟಿದ್ದಾರೆ. ಇವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು, ಅದಕ್ಕೆ ಹೈಕಮಾಂಡ್ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ. ಆದರೆ 2 ಪಟ್ಟಿಯನ್ನು ಪಡ್ಕೊಂಡಿರುವಂಥ ಕೆಸಿ ವೇಣುಗೋಪಾಲ್ ಈ ತೀರ್ಮಾನವನ್ನು ಹೈಕಮಾಂಡ್ಗೆ ಬಿಟ್ಟಿದ್ದಾರೆ. ನಾಳೆ ಇದು ಮಹತ್ವವಾದಂಥ ಮೀಟಿಂಗ್ ನಡೀತಾ ಇದೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ. ನಾಳೆ ಕರ್ನಾಟಕದ ನೂತನ ಕ್ಯಾಬಿನೆಟ್ನ ಸಚಿವರ ಹೆಸರು ಬಹುತೇಕ ಫೈನಲೈಸ್ ಆಗ್ತಾ ಇದೆ. ಅದಕ್ಕೂ ಮುನ್ನ ಇವತ್ತು ಒಂದು ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ ಕೆಸಿ ವೇಣುಗೋಪಾಲ್ ಅವರೊಟ್ಟಿಗೆ. ಆ್ಯಂಡ್ ಈ ಒಂದು ಸಭೆಯಲ್ಲಿ ಕೆಪಿಸಿಸಿ ಸ್ಥಾನ ಅಂದರೆ ಅಧ್ಯಕ್ಷ ಸ್ಥಾನ, ಡಿಸಿಎಂ ಹುದ್ದೆಗಳ ಕುರಿತಾಗಿ, ರಾಜ್ಯಸಭೆ ಆಯ್ಕೆಯ ಕುರಿತಾಗಿ ಎಲ್ಲದರ ಕುರಿತಾಗಿ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.